ಟೈಮ್ ಇನ್ ನಮ್ಮ ಬೆಂಗಳೂರು ನೋಡಿ ನಿಮಗೆ ಫ್ಲೈ ಬೋರ್ಡ್ದು ಎಕ್ಸ್ಪೀರಿಯನ್ಸ್ ಮಾಡುವಂತ ಒಂದು ಸದಾವಕಾಶ ಇಲ್ಲಿ ಸಿಗ್ತಾ ಇದೆ. ನಮ್ಮ ಓರಿಯನ್ ಮಾಲ್ ಬೆಂಗಳೂರಿನಲ್ಲೇ ಇದೆ. ರಾಜಾಜಿನಗರ ಹತ್ರ ಇರೋ ಓರಿಯನ್ ಮಾಲ್ ನಲ್ಲಿ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಫ್ಲೈ ಬೋರ್ಡ್ ಓರಿಯನ್ ಮಾಲ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅಡ್ವೆಂಚರ್ ಗೇಮ್ಸ್ ನ ಇಷ್ಟಪಡೋರ್ಗೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿ. ಚೇತನ್ ಅಂತ. ಸೊ ನಾನು ಫ್ಲೈ ಬೋರ್ಡ್ ಅನ್ನೋದು 4 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ರೆಪ್ರೆಸೆಂಟ್ ಇಂಡಿಯಾ ಪೋಲ್ಯಾಂಡ್ ಯುರೋಪ್ ಚಾಂಪಿಯನ್ಶಿಪ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೀನಿ. ನೀವು ಅಡ್ವೆಂಚರ್ ಗೇಮ್ಸ್ ನ ತುಂಬಾ ಇಷ್ಟಪಡ್ತೀರಾ? ಸ್ಪೋರ್ಟ್ಸ್ ಲವರ? ವಾಟರ್ ಗೇಮ್ಸ್ ಅಂದ್ರೆ ತುಂಬಾ ಇಷ್ಟನಾ? ಹಾಗಿದ್ರೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಹೆಸರು ಚೇತನ್ ಅಂತ. ಸೊ ನಾನು ಕರ್ನಾಟಕ ಹುಡುಗ, ಬೆಂಗಳೂರಲ್ಲೇ ಇರೋದು. ಈಗಾಗಲೇ ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಪರ್ಫಾರ್ಮ್ ಮಾಡಿ ಶಬಾಷ್ ಅನ್ನಿಸ್ಕೊಂಡು ಈಗ ನಮ್ಮ ಬೆಂಗಳೂರಿನಲ್ಲೇ ಬಂದಿದ್ದಾರೆ ಚೇತನ್. ನಮ್ಮ ಊರಲ್ಲಿ ನಾವು ಹೆಸರು ಮಾಡ್ಬೇಕಂತ ನಾನು ಇಲ್ಲಿದ್ದೀನಿ ಅಷ್ಟೇ. ಸೋ ಸ್ವೀಟ್. ಹೊಸದಾಗಿ ಏನ್ ಬಂದಿದೆ ನಮ್ಮ ಬೆಂಗಳೂರಲ್ಲಿ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಇರ್ತಾರೆ. ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಓರಿಯನ್ ಮಾಲ್ ಅಲ್ಲಿ ಇರುವಂತ ಫ್ಲೈ ಬೋರ್ಡ್. ಜಸ್ಟ್ 15 minutes ಅಲ್ಲಿ ನಾವು ಹೇಗೆ ಫ್ಲೈ ಮಾಡಬೇಕು ಈ ಬೋರ್ಡ್ ಮೇಲೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂದ್ರೆ ಇಟ್ ವಾಸ್ ಅಮೇಝಿಂಗ್ ಅನ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆದೆ. ಫ್ಲೈ ಬೋರ್ಡ್ ಮೇಲೆ ಹೋಗ್ತಾ ಇನ್ನು ಮತ್ತೆ ವಿಸಿಟ್ ಕೊಡಬೇಕು ಅಂತಾನು ಅನ್ಸಿದೆ. ಎಸ್, ಮೊದಲಿಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಈ ಎಕ್ಸ್ಪೀರಿಯನ್ಸ್ ನ ಮಾಡಬೇಕು ಅಂದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಅಷ್ಟೇ ನಿಮ್ಗೆ ಡೀಟೇಲ್ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಫ್ಲೈ ಬೋರ್ಡ್ ಓರಿಯನ್ ಮಾಲ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನಮ್ಗೆಲ್ಲ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿದೆ. ಬೆಂಗಳೂರಿಗರಿಗೆ ಹೊಸದಾಗಿ ಏನ್ ಬಂದಿದೆ ನಮ್ಮ ಬೆಂಗಳೂರಲ್ಲಿ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಇರ್ತಾರೆ. ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಓರಿಯನ್ ಮಾಲ್ ಅಲ್ಲಿ ಇರುವಂತ ಫ್ಲೈ ಬೋರ್ಡ್. ಹಾಯ್ ಸರ್, ಪ್ಲೀಸ್ ನೀವನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದಾ? ಎಸ್, ನನ್ನ ಹೆಸರು ಚೇತನ್ ಅಂತ. ಸೊ ನಾನು ಕರ್ನಾಟಕ ಹುಡುಗ, ಬೆಂಗಳೂರಲ್ಲೇ ಇರೋದು. ಸೊ ನಾನು ಫ್ಲೈ ಬೋರ್ಡ್ ಸ್ಟಾರ್ಟ್ ಮಾಡಿದ 4 ವರ್ಷ ಮುಂಚೆ. ಕಲ್ತಿರೋದೆಲ್ಲ ಥೈಲ್ಯಾಂಡ್, ಮಾಲ್ಡೀವ್ಸ್, ಯುರೋಪಲ್ಲಿ ಮತ್ತು ರಷ್ಯಾದಲ್ಲಿ. ಸೊ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದೀನಿ ಯುರೋಪ್ ಚಾಂಪಿಯನ್ಶಿಪ್ಪಲ್ಲಿ. ಆ್ಯಂಡ್ ಐ ಆಮ್ ದ ಓನ್ಲಿ ಒನ್ ಇನ್ ಇಂಡಿಯಾ ಟು ಡೂ ದಿಸ್ ಆಸ್ ಪ್ರೊಫೆಷನಲ್ ಪ್ರೋ ರೈಡರ್. ಸೊ ದಿಸ್ ಇಸ್ ಮೀ ಫಾರ್ ಇದು ಫ್ಲೈ ಬೋರ್ಡ್ ಅನ್ನೋದಕ್ಕೆ ದಿಸ್ ಇಸ್ ಮೈ ಬ್ಯಾಕ್ ಗ್ರೌಂಡ್, ವಾಟ್ ಐ ಆಮ್ ಡೂಯಿಂಗ್. ವಾವ್, ನಂಗಂತೂ ಹೇಗಿರುತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಯಾವಾಗಲೂ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಸರ್, ಹೇಗೆ ಇದು ಪ್ರಾಸೆಸ್ ಹೇಗಿರುತ್ತೆ? ಸೊ ಈ ನೀವೇನ್ ನೋಡ್ತಿದ್ದೀರಾ ಇದನ್ನ ಫ್ಲೈ ಬೋರ್ಡ್, ಇದು ಬೋರ್ಡ್ ಅನ್ನತ್ತೆ. ಓಕೆ, ಸೊ ಕ್ಯಾನ್ ಯು ಲಿಫ್ಟ್ ಇಟ್? ಸೊ ದಿಸ್ ಇಸ್ ದ ಬೋರ್ಡ್. ಓಕೆ, ಈ ಬೋರ್ಡ್ ಗೆ ಈ ಹೋಸ್ ಕನೆಕ್ಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ 23 ಮೀಟರ್ ಹೋಸ್. 23 meters. 23 meters is all around 62 feet ವರೆಗೂ ಮೇಲೆ ಹೋಗುತ್ತೆ. ಯು ವಿಲ್ ಗೋ ಅಪ್ ಟು 60 feet. 60 feet ಮೇಲೆ ಹೋಗುತ್ತೆ ಅಂತೆ. ಹೇಗೆ ಹೋಗುತ್ತೆ? ಆ ಪ್ರೆಷರ್ ಹೇಗೆ ಬರುತ್ತೆ? ಈ ಜೆಟ್ ಸ್ಕಿ ಇಂದ ಪ್ರೆಷರ್ ಇರುತ್ತೆ. ಜೆಟ್ ಸ್ಕಿ ಬಂದು ನಿಮಗೆ 280 horse power which is 1800 cc. So similar like sports car ತರ. ಸೊ ಈ ಹೋಸ್ ಏನು ಕನೆಕ್ಟ್ ಆಗುತ್ತೆ ಫಾರ್ ದ ಜೆಟ್ ಸ್ಕಿ ಅಂಡ್ ಇಟ್ ಇಸ್ ಕನೆಕ್ಟೆಡ್ ಟು ದಿಸ್. ಸೊ ನಾವೇನು ನಿಮಗೆ ಪ್ರೆಷರ್ ಕೊಡ್ತೀವಿ, ಯು ವಿಲ್ ಸ್ಟಾರ್ಟ್ ಕಮಿಂಗ್ ಅಪ್ ಟು ದ ವಾಟರ್ ಫೋರ್ಸ್. ದ ಮೂಮೆಂಟ್ ಯು ವಿಲ್ ಕಮ್ ಅಪ್, ಯು ಆರ್ ಝೀರೋ ಗ್ರಾವಿಟಿ. ಯು ಆರ್ ಫೀಲಿಂಗ್ ದ ಗ್ರಾವಿಟಿ, ಯಾಕಂದರೆ ನಿಮ್ಮ ವೆಯ್ಟ್ ಇರಲ್ಲ. ಬಿಕಾಸ್ ಯು ವಿಲ್ ಬಿ ಪ್ಲೇಯಿಂಗ್ ವಿತ್ ದ ವಾಟರ್. ಸೊ ಓನ್ಲಿ ಥಿಂಗ್ ಇಸ್ ಯು ಶುಡ್ ಬ್ಯಾಲೆನ್ಸ್. ಬ್ಯಾಲೆನ್ಸಿಂಗ್ ದ ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ ಓಕೆ ಓಕೆ. ಸೊ ಮೇಲಕ್ಕೆ ಹೋಗೋದು ಅನ್ನೋದಂದ್ರೆ ಎಲ್ರಿಗೂ ಭಯ. ಅದರಲ್ಲೂ ಈ ಥರ ಒಂದು ಪ್ರೆಷರಿಂದ ಈ ಥರದೊಂದು ಶೂ ಹಾಕೊಂಡು ಹೋಗ್ತೀವಿ, ಬೀಳಲ್ವಾ? ಬೀಳ್ತೀರಾ, ಬಟ್ ಯು ವಿಲ್ ಬಿ ಸೇಫ್. ಸೇಫಾ? ಭಯ ಇಲ್ವಾ? ಇನಿಷಿಯಲಿ ವೆನ್ ನೀವು ಮಾಡ್ತಿರುವಾಗ ಯು ಡೋಂಟ್ ಗೋ ಮೋರ್ ದೆನ್ 4 feet, 3 feet, 4 feet. ಇಫ್ ಯು ಫಾಲ್, ನಿಮ್ಗೆ ಏನಾದರೂ ಸ್ವಲ್ಪ ಬೀಳಬೇಕು ಅನ್ನೋ ಟೈಮಲ್ಲಿ ಐ ವಿಲ್ ರೆಡ್ಯೂಸ್ ಆ್ಯಂಡ್ ಐ ವಿಲ್ ಮೇಕ್ ಯು ಫಾಲ್. ಒಂದೇ ಸತಿ 10 ಅಡಿ 20 ಅಡಿಗೆ ಹೋಗಲ್ಲ ನೀವು. ಸೊ ಫಾಲ್ ಅಂದ್ರೆ ನೀರಲ್ಲೇ ಬೀಳ್ತೀವ ಅಥವಾ? ಯು ಆರ್ ಹ್ಯಾವಿಂಗ್ 12 feet ಡೆಪ್ತ್. ಇಲ್ಲಿ 12 feet ಆಳ ಇದೆಯಂತೆ. ಸೊ ಒಳಗಡೆ ಹೋಗಲ್ಲ. ಈ ಬೋರ್ಡು ಮತ್ತೆ ಈ ಲೈಫ್ ಜಾಕೆಟ್ ಎರಡೂನು ಇಟ್ ವೋಂಟ್ ಪುಟ್ ಯು ಇನ್ಸೈಡ್. ತೇಲ್ಸುತ್ತೆ. ಸೊ ಈವನ್ ಇಫ್ ಯು ಆರ್ ಇನ್ ಟು ದ ವಾಟರ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಯು ಆರ್ ಕಮಿಂಗ್ ಅಪ್. Okay, that's the reason. That's the only thing. And second thing is when you are falling, ನೀವು 4 ಅಡಿ ಮೇಲೆ ಬೀಳಲ್ಲ. ಬಿಕಾಸ್ ಐ ಆಮ್ ದ ಒನ್ ಹೂ ಇಸ್ ಗಿವಿಂಗ್ ಅಲ್ಲ. ಸೊ ನೀವು ಅದ್ರ ಮೇಲೆ ಬೀಳಲ್ಲ. ಸೊ ಬರೋರ್ಗೆಲ್ಲ ನೀವು ಲೈಫ್ ಜಾಕೆಟ್ ಕೊಡ್ತೀರಾ? ಲೈಫ್ ಜಾಕೆಟ್ ಕೊಡ್ತೀವಿ. 15 to 20 minutes ಐ ವಿಲ್ ಎಕ್ಸ್ಪ್ಲೇನ್ ಯು. ಅಲ್ಲಿ ನೀರೊಳಗಡೆ ಹೋದ್ಮೇಲೆ 10 ನಿಮಿಷ ಅಲ್ಲಿ ಟ್ರಯಲ್ ಕೊಡ್ತೀವಿ ದಟ್ ಯು ಆರ್ ಕಂಫರ್ಟೇಬಲ್ ಅಂತ. ಲಾಸ್ಟ್ 5 minutes ಯು ಆರ್ ಸ್ಟಾರ್ಟಿಂಗ್ ಟು ಫ್ಲೈ. ನಾಟ್ ಅಲ್ಲೋಗಿದ ತಕ್ಷಣನೇ ಹಾರಲ್ಲ. ಓಕೆ, ಐ ನೀಡ್ ಟು ಟೀಚ್, ಎಲ್ಲ ಹೇಳ್ಕೊಟ್ಟು ಟ್ರಯರ್ ಎಲ್ಲ ಆಗಿ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಟು ನಿಮ್ಮ ಮೇಲೆ ತೊಗೊಂಬರ್ತೀವಿ. ಓಕೆ, ಎಷ್ಟು ದಿವಸ ಆಯ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಓರಿಯನ್ ಮಾಲ್ ಅಲ್ಲಿ ಸ್ಟಾರ್ಟ್ ಮಾಡಿ? ನಾವು ಒನ್ ಮಂತ್ ಬ್ಯಾಕ್ ಶೋ ಮಾಡಿದ್ವಿ, ಫ್ಲೈ ಬೋರ್ಡ್ ಶೋ ಅಂತ. ಸೊ ಅದು ತುಂಬ ಫೇಮಸ್ ಆಗಿತ್ತು.
ಸೊ ಶೋ ಆದ್ಮೇಲೆ ಕಮರ್ಷಿಯಲ್ ಸ್ಟಾರ್ಟ್ ಆಗಿದೆ ಜಾನ್ವರಿಯಲ್ಲಿ. ಜಾನ್ವರಿಯಿಂದ ಸ್ಟಾರ್ಟ್ ಆಗಿದೆ. 2 days ಬ್ಯಾಕ್ ಅಂದ್ರೆ ನಿಮಗೆ 4th ಇಂದ ಸ್ಟಾರ್ಟ್ ಆಗಿದೆ, 4th and 5th. ಇದು ಪರ್ಮನೆಂಟ್ ಆಗಿರುತ್ತಾ ಯಾವಾಗ್ಲೂ ಇಲ್ಲಿ? ಇಟ್ ಡಿಪೆಂಡ್ಸ್. ನಾನು ಅನ್ಕೊಂಡೆ 2-3 months ವರ್ಗೂ ಇಲ್ಲಿ ಇರೋಣ ಅಂತ. ಬಿಕಾಸ್ ನಾನು ಈ ವರ್ಷ ಐ ವಿಲ್ ಬಿ ಗೋಯಿಂಗ್ ಟು ಫ್ರಾನ್ಸ್, ಪೋಲ್ಯಾಂಡ್, ರಷ್ಯಾ ಫಾರ್ ಕಾಂಪಿಟೇಷನ್. ಸೊ ಇಫ್ ಐ ಆಮ್ ಗೋಯಿಂಗ್ ದೆನ್ ಇದನ್ನೆಲ್ಲ ಶಟ್ ಮಾಡಿ ಹೋಗ್ತೀನಿ. ಸೊ ಯು ಹ್ಯಾವ್ ಓನ್ಲಿ 2 months ಟೈಮ್. ಸೊ 2-3 months ಅಷ್ಟೇ ಇರುತ್ತೆ, 2 months ಅಂತಾನೆ ಅನ್ಕೊಳ್ಳಿ. ಸೊ ಫಸ್ಟ್ ಇಂಥದ್ದೊಂದು ಅವಕಾಶ ಬೆಂಗಳೂರಲ್ಲಿ ಸಿಕ್ಕಿದೆ. ನೀವು ಯಾರೆಲ್ಲ ಅಡ್ವೆಂಚರ್ ಗೇಮ್ಸ್ಗೆ ಹೋಗ್ಬೇಕು, ವಾಟರ್ ಗೇಮ್ಸ್ಗೆ ಹೋಗ್ಬೇಕು, ಏನೋ ಒಂದು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ಬೆಂಗಳೂರಲ್ಲಿ ಇರೋರೇ ಎಲ್ಲ ಕ್ರೇಜಿ, ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತ ಇರ್ತೀರಾ. ಸೊ ಅಂಥವರೆಲ್ಲ ಯಾರಿದ್ದೀರಾ ಬೇಗ ಬನ್ನಿ. ನಮ್ಮ ಬೆಂಗಳೂರು ಒರಿಯನ್ ಮಾಲಲ್ಲೇ ಇದೆ. ಚೇತನ್ ಅವರು ನಿಮಗೆ ಸೇಫ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಆರಾಮ್ಸೆ ಕಲಿಸ್ಕೊಡ್ತಾರೆ, ಮತ್ತೆ ನೀವು ಫ್ಲೈ ಮಾಡ್ಬೋದು. ಸೊ ಲೈಫಲ್ಲಿ ಯಾವಾಗೋ ಒಂದ್ಸಾರಿ ಟೈಮ್ ಈ ಥರದ್ದೊಂದು ಚಾನ್ಸ್ ಅಂತ ಸಿಗತ್ತೆ, ಯೂಸ್ ಮಾಡ್ಕೊಳ್ಳಿ. ಎಸ್ ಸರ್, ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದನ್ನ ಕಲಿಬೇಕು ಅಂದ್ರೆ? ಸೊ ಇದರಲ್ಲಿ ನಮಗೆ 3 ಥರ ಇದೆ. ಸೊ ಫ್ಲೈ ಅಲೋನ್, ನೀವು ಫ್ಲೈ ಒಬ್ಬರೇ ಹಾಡ್ತೀರ. ಫ್ಲೈ ಅಲಾಂಗ್, ನಾನು ಇಟ್ಕೊಂಡು ಹಾಡ್ತೀನಿ. 3ನೇ ಮಂದಿ ಫ್ಲೈ ವಿತ್ ಜೆಟ್ಸ್ಕಿ. ನೀವು ಜೆಟ್ಸ್ಕಿಯಲ್ಲಿ ಇಫ್ ಎನಿ ಸ್ಮಾಲ್ ಕಿಡ್ 7 years 8 years ಆ ಎಕ್ಸ್ಪೀರಿಯನ್ಸ್, ನಾ ಫ್ಲೈ ಬೋರ್ಡ್ ಹಾರುವಾಗ ಆ ಎಕ್ಸ್ಪೀರಿಯನ್ಸ್ ಬೇರೆ ಜೆಟ್ಸ್ಕಿಯಲ್ಲಿ ಕುತ್ಕೊಳೋದು. ಬಿಕಾಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ತುಂಬ ಇರುತ್ತೆ. ಸೊ 3ನೇದು ಬಂದು ದೇ ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್ ಬಟ್ ನಾಟ್ ಮೋರ್ ದೆನ್ ದಟ್. ಸೊ ಈ 3 ಇರುತ್ತೆ. ಫ್ಲೈ ಅಲೋನ್ ಅಂತ ಬರುವಾಗ ಐ ವಿಲ್ ಗಿವ್ 40 minutes. 15 minutes ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಇದೇನು ಕೆಲಸ ಮಾಡುತ್ತೆ, ನೀವೇನೇನು ಮಾಡಬೇಕು ಸೆಟನ್. ನೆಕ್ಸ್ಟ್ 15 minutes ನೀವು ಟ್ರೈ ಮಾಡ್ತಿದ್ದೀರಾ. ಓಕೆ. ಇನ್ ದಟ್ 15 minutes, ಫಸ್ಟ್ 10 minutes ನೀವು ನೀರಲ್ಲೇ ಇರ್ತೀರಾ. ಸೊ ನೆಕ್ಸ್ಟ್ 5 minutes ಅವಾಗ ನೀರಿಂದ ಆಮೇಲೆ ಬರುತ್ತೆ. ದೆನ್ ಅಗೇನ್ ಯು ಆರ್ ಕಮಿಂಗ್ ಬ್ಯಾಕ್. ಇಟ್ ಟೇಕ್ಸ್ ಟೈಮ್. ನೀವು ಇಲ್ಲಿ ಬಂದು ಶೂ ಎಲ್ಲ ತೆಗಿಯೋಕ್ಕೆ ಇಟ್ ಟೇಕ್ 10 minutes. ಓಕೆ, ಏನೇನು ಕಂಡೀಷನ್ಸ್ ಇದೆ? ನೀವು ಇಲ್ಲಿ ಬರಬೇಕು, ಫ್ಲೈ ಬೋರ್ಡಲ್ಲಿ ನೀವು ಪ್ಲೇ ಮಾಡಬೇಕು, ಆಡಬೇಕು ಅಂದರೆ ಏನೇನೆಲ್ಲ ಕಂಡೀಷನ್ಸ್? ಸೊ ನಿಮ್ಮ ಹೆಲ್ತ್ ಇಶ್ಯೂಸ್. ಸೊ ಯು ಆರ್ ಸೈನಿಂಗ್ ವೇವ್ ಸೊ ವಿಚ್ ಈಸ್ ದೇರ್. ಅದರಲ್ಲಿ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ದಟ್ ಯು ಹ್ಯಾವ್ ಟು ಬಿ ಫಿಟ್, ಯು ಶುಡ್ ನಾಟ್ ಹ್ಯಾವ್ ಎನಿ ಹೆಲ್ತ್ ಪ್ರಾಬ್ಲಮ್, ಓವರ್ ವೆಯ್ಟ್ 90 kg ಮೇಲೆ ಇರಬಾರ್ದು, ಆ್ಯಂಡ್ ಯು ಶುಡ್ ನಾಟ್ ಬಿ ಬಿಲೋ 4 feet ಕೆಳಗಡೆ. So all these points which are there, we should not be handicapped or any physical we should not have water fear, height fear or dizziness. Avalla iruvaga it will be difficult for me to save you guys ali. Most of them I'll be there, but to the extreme I want you to be into that ಏನಂತಾರೆ to be confident. ನಮ್ಮನ್ನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಯು ಆರ್ ದ ಗಾಡ್. ಓಕೆ. So life jacket is most important. You'll get helmet, life jacket. ನೀವು ಬಿದ್ರೂ you won't get hurt because it's in the water. And 4 feet ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೆಂಗೆ ಎಗಿರ್ತೀರಾ ಆ ಥರ ಎಗ್ರಂಗಾಗುತ್ತೆ. ಓಕೆ, ನಮಗೆ ಬೆಂಗಳೂರಲ್ಲಿ ಅಂದ್ರೆ ಬಹಳ ಜನ ಈ ತರ ಹೊಸದ್ದು ಅಂದಾಗ ಬಂದು ಎಕ್ಸ್ಪ್ಲೋರ್ ಮಾಡ್ತಾರೆ. ನಿಮ್ಗೆ ಈಗ ಬರ್ತಿರೋ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಇಸ್ ಟೂ ಗುಡ್. ಓನ್ಲಿ ಥಿಂಗ್ ಇಸ್ ಎಲ್ಲಿದೆ, ಏನು ನಡೀತಿದೆ, ಹೆಂಗೆ ನಡೀತಿದೆ ಅನ್ನೋದು ಇನ್ನೂ ಜನಕ್ಕೆ ಹೋಗಿಲ್ಲ. ಎವ್ರಿ ಒನ್ ಆರ್ ಕನ್ಫ್ಯೂಸ್ಡ್. Oh my God, it is a hidden gem in Orient Mall, ನಮ್ಮ ಬೆಂಗಳೂರು. ಗೊತ್ತಾಯ್ತಾ ಎಲ್ಲರಿಗೂನು? ಸೊ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ಇಲ್ಲೇ ನಮ್ಮ ಓರಿಯನ್ ಮಾಲ್ ಅಲ್ಲಿ ಬೆಂಗಳೂರಲ್ಲಿ ಇಂಥದ್ದೊಂದು ಪ್ಲೇಸ್ ಇದೆ ಅಂತ ಹೇಳಿ. ಬೇಗ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಎಸ್, ನಿಜಾನ ಅಂತ ಕೇಳ್ತಿದ್ದಾರೆ. ಅದು ನಿಜಾನೇ. ಬಿಕಾಸ್ ಇನ್ ಇಂಡಿಯಾ ಐ ಆಮ್ ದ ಓನ್ಲಿ ಒನ್ to be certified to teach flyboard. Oh wow, amazing. I'm the only certified ಅಂದ್ರೆ ಇವಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಆಲ್ ಓವರ್ 28 states ಗೆ ನಾನೇ ಹೇಳ್ಕೊಟ್ಟು and they can do a business. Super. So I'm the one who gives the license. Okay. So I'll be here for 2 months, then ನಾನು ಬೇರೆ ಸ್ಟೇಟ್ಗೆ ಹೋಗೋದು ಅವೆಲ್ಲ ಇರುತ್ತೆ. ನಮ್ಮ ಊರಲ್ಲಿ ನಾವು ಹೆಸರು ಮಾಡ್ಬೇಕಂತ ನಾನು ಇಲ್ಲಿದ್ದೀನಿ ಅಷ್ಟೇ. ಸೋ ಸ್ವೀಟ್. ನಮ್ಮೂರಲ್ಲಿ ನಮ್ಮ ಅಡ್ಡದಲ್ಲಿ ನಮ್ಮ ಹೆಸರು ಬಂತು ಅಂದ್ರೆ ನಮ್ಗೆ ಎಷ್ಟು ಹೆಮ್ಮೆ. ಚೇತನ್ ಅವರಂತ ಒಳ್ಳೆ ಪ್ರತಿಭಾವಂತ ಟ್ಯಾಲೆಂಟೆಡ್ ಗೈ ನಮ್ಮ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಎಲ್ಲ ಬೇರೆ ಇಡೀ ಇಂಡಿಯಾದಲ್ಲಿ ಸರ್ಟಿಫೈಡ್ ಆಗಿರುವಂತ ಫ್ಲೈ ಬೋರ್ಡ್ ಎಕ್ಸ್ಪರ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಚೇತನ್ ಅವರನ್ನ. ಸೊ ಡೆಫಿನೆಟ್ಲಿ ಒಂದ್ಸರಿ ಬಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇಟ್ಸ್ ವಂಡರ್ಫುಲ್ ಅಂತ ಅನ್ಸುತ್ತೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಲೆಟ್ಸ್ ಸ್ಟಾರ್ಟ್ ಅಂಡ್ ಫ್ಲೈ ಹೈ. Fly high and we'll change the dress. ನೀವು ಚೇಂಜ್ ಮಾಡ್ಕೊಂಡು ಬನ್ನಿ ಡ್ರೆಸ್ ನ and I'll set up everything. Yes, so ಇದಕ್ಕೆ ಬೇಕಾಗಿರುವಂತಹ ಒಂದು ಸಿಂಥೆಟಿಕ್ ದು ಸ್ವಿಮ್ಮಿಂಗ್ ದು ಏನಿರುತ್ತೋ ವಾಟರ್ ಗೇಮ್ಸ್ ಗೆ ಅದನ್ನೇ ನೀವು ಅವರು ಪ್ರಿಫರ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ವೇರ್ ದಟ್. ಅದು ಕೂಡ ಮೈಂಡ್ ಅಲ್ಲಿ ಇರಲಿ. ಇಲ್ಲಿ ಬರಬೇಕಾದ್ರೇನೆ ಯು ಕ್ಯಾನ್ ಬ್ರಿಂಗ್ ದಟ್.
ನಾನು ಮತ್ತು ಹಾಸಿನಿ ಇಬ್ಬರು ಕೂಡ ಟ್ರೈ ಮಾಡಿದ್ವಿ ಫ್ಲೈ ಬೋರ್ಡನ್ನು. ನಿಜವಾಗ್ಲೂ ನಮಗೆ ಅಮೇಝಿಂಗ್ ಅನ್ನಿಸ್ತಿತ್ತು. ಸೊ ಫಸ್ಟಿಗೆನೇ ನಾವು ಪ್ರಿಪೇರ್ ಆದ್ವಿ. ಮೆಂಟಲಿ ನಮಗೆ ಏನೇನು ಮಾಡಬೇಕು, ಹೇಗಿರಬೇಕು ಅಂತ ಹೇಳಿಬಿಟ್ಟು ಅವರು ಎಲ್ಲ ಹೇಳಿದ್ರು. ರಿಲ್ಯಾಕ್ಸ್ ಆಗಿರಬೇಕು ಅನ್ನೋಂಥ ವಿಚಾರನ ಹೇಳಿದ್ರು ಫಸ್ಟಿಗೆ. ಸೊ ನೀವು ಇಲ್ಲಿ ಕಂಪ್ಲೀಟಾಗಿ ಯಾವುದನ್ನು ಕೂಡ ಸ್ಟ್ರೆಸ್ಸನ್ನು ತಗೋಬಾರ್ದು. ನೀರು ಜೊತೆ ನೀವು ತುಂಬಾ ಹ್ಯಾಪಿಯಾಗಿ ಫ್ರೆಂಡ್ಲಿ ಆಗಿರಬೇಕು, ಆದರೆ ಅದರ ಜೊತೆ ಕಾಂಪೀಟ್ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ರು. ಫಸ್ಟ್ ಸ್ಟೇಜಲ್ಲಿ ನಾವು ನೀರೊಳಗಡೆ ಇಳಿದಾಗ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ರು. ಆ ನಂತರ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ 1 by 1 ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನ ನೀಟಾಗಿ ಚೇತನ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಬೋರ್ಡ್ ಒಳಗಡೆ ಕಾಲಿಟ್ಟು ಹೇಗೆ ಹತ್ತಬೇಕು, ಅದ್ರ ಮೇಲೆ ನಾವು ಹೇಗೆ ಫ್ಲೆಕ್ಸಿಬಲ್ ಆಗಿ ನಿಂತ್ಕೋಬೇಕು, ಮತ್ತು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಪ್ರೆಷರ್ ಕೊಟ್ಟು ನಾವು ಮೇಲೆ ಹೋಗ್ತಿರುವಾಗ ಹೇಗೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಕಾಲನ್ನು ಹೇಗಿಡಬೇಕು ಅನ್ನೋದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ದಟ್ ವಾಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ನಿಮಗೆ ಯಾವುದೇ ಭಯನೇ ಬೇಕಾಗಿಲ್ಲ. ತುಂಬ ಸೇಫಾಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಾನು ನನ್ನ ಮಗಳು ಈಗಾಗಲೇ ಮುರುಡೇಶ್ವರದಲ್ಲಿ ನೇತ್ರಾಣಿಯಲ್ಲಿ ಸ್ಕೂಬಾ ಡೈವ್ ಮಾಡಿದ್ವಿ, ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಿ. ನಾನಂತೂ ಗೋವಾದಲ್ಲೂ ಹಾಗೆ ಬ್ಯಾಂಕಾಕಲ್ಲೂ ಈಗಾಗಲೇ ಸುಮಾರು ವಾಟರ್ ಗೇಮ್ಸ್ ಎಲ್ಲ ಆಡಿರೋದ್ರಿಂದ ನನಗೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅಂಥ ಭಯ ಅಂತೂ ಇರಲಿಲ್ಲ. ಅವ್ರು ಹೇಳಿದ್ದನ್ನೆಲ್ಲ ನೀಟಾಗಿ ಒಳ್ಳೆ ಸ್ಟೂಡೆಂಟ್ ಥರ ಕೇಳಿಕೊಂಡೆ, ಅದನ್ನು ಅರ್ಥ ಮಾಡಿಕೊಂಡೆ, ಡೌಟ್ಸನ್ನು ಕೇಳಿಕೊಂಡೆ. ಸೊ ಫಸ್ಟಿಗೆ ನಾನೇ ಈಗ ನೀರಲ್ಲಿ ಇಳಿಯೋಳಿದ್ದೇನೆ. ನೀವು ಒರಿಯನ್ ಮಾಲ್ ಒಳಗಡೆ ಹೋದಾಗ ನಿಮಗೆ ಸ್ಟ್ರೇಟಾಗಿ ಹೋದಾಗ ಅಲ್ಲೇ ಒಂದು ಸಣ್ಣ ಲೇಕ್ ಕೂಡ ಸಿಗುತ್ತೆ. ಒರಿಯನ್ ಮಾಲಲ್ಲೇ ಇರುವಂತಹ ಲೇಕ್ ಇದು. ಆ ಲೇಕಲ್ಲೇನೆ ಈಗ ಈ ಫ್ಲೈ ಬೋರ್ಡ್ದು ಕೂಡ ನಿಮಗೆ ಒಂದು ಮಾಡೋ ಅವಕಾಶ ಇದೆ. ಸೊ ಬೇಗ 2 months ಒಳಗೇ ಇದನ್ನು ಬಳಸ್ಕೊಳ್ಳಿ. ಮತ್ತು 12 feet ಡೆಪ್ತ್ ಕೂಡ ಇದೆ ಒಳಗಡೆ. ಸೊ ಆ ಥರ ಡೀಪ್ ಇದ್ದಾಗಲೇ ಅದು ನಿಮಗೆ ಮೇಲೆ ಹೋಗಲಿಕ್ಕೆ ಪ್ರೆಷರನ್ನು ಹಾಕಲಿಕ್ಕೆ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿಯಲ್ಲೂ ಸೈಡ್ಸಲ್ಲಿ ಇರುವಾಗ ನೀವು ಮೇಲೆ ಹೋಗೋಕ್ಕೆ ಟ್ರೈ ಮಾಡಬಾರ್ದು. ಸೆಂಟ್ರಲ್ಲಿ ಇರುವಾಗಲೇ ಅವರು ನಿಮ್ಮನ್ನು ಮೇಲೆ ಹೋಗೋ ಹಾಗೆ ಮಾಡ್ತಾರೆ. ಈ ಫ್ಲೈ ಬೋರ್ಡ್ ಹೇಗೆ ಅಂತ ಹೇಳಿದ್ರೆ ಒಂಥರ ಕಾಲಿನ ಆಟ ಇದ್ದ ಹಾಗೆ. ಸೊ ನೀವು ರಿಲ್ಯಾಕ್ಸ್ಡ್ ಆಗಿರ್ಬೇಕಾಗತ್ತೆ. ಕಾಲನ್ನು ನಿಧಾನವಾಗಿ ಒಂದನ್ನು ಮೇಲೆ ಮಾಡಿದ್ರೆ ಅದು ಟರ್ನಿಂಗನ್ನು ತೊಗೊಳುತ್ತೆ. ಕಾಲು ಕೂಡ ನೀವು ಯಾವಾಗಲೂ ಹೇಗೆ ನಿಂತ್ಕೊಳ್ತಿರೋ ಹಾಗೆ ಸ್ಟಡಿಯಾಗೇ ಇರಬೇಕು. ನೀವು ಅದನ್ನು ಬೆಂಡ್ ಮಾಡೋದು ಅದೆಲ್ಲ ಮಾಡಲೇಬಾರ್ದು. ಆ ಥರ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೋಡಿ, ಕಾಲನ್ನು ಹೀಗೆ ಇಟ್ಕೋಬೇಕಾಗತ್ತೆ ನೀರಲ್ಲಿ ಅಂತ. ಫಸ್ಟ್ಗೆ ನಾನೇ ನೀರಿಗಿಳಿದೆ. ಅದೇನೋ ಹೇಳ್ತಾರಲ್ಲ, ನೀರಿಗಿಳಿದವ್ರಿಗೆ ಚಳಿನ ಬಿಸಿನ ಎಲ್ಲನೂ. ಒಟ್ಟಿನಲ್ಲಿ ನನಗಂತೂ ಫಸ್ಟು ಚೆನ್ನಾಗಿ ಫ್ಲೈ ಬೋರ್ಡ್ ಮಾಡಲೇಬೇಕು, ಕಲಿಲೇಬೇಕು ಅಂತ ಮಾತ್ರ ಸ್ಟ್ರಾಂಗ್ ಆಗಿತ್ತು. ಮೆಂಟಲಿ ಫಿಕ್ಸ್ ಆಗಿದ್ದೆ. ಸೊ ಸ್ಟಾರ್ಟ್ ಮಾಡಿದೆ ನೋಡಿ. ಸೊ ಅವರು ಹೇಳ್ತಾನೆ ಇದ್ದರು ಏನೆಲ್ಲ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ಕೊಡ್ತಾನೆ ಇದ್ದರು. ಸೊ 3 rounds ಹಾಗೆ ನೀರಲ್ಲೇ ನಾವು ಆಟ ಆಡೋ ಹಾಗೆ, ನೀರು ಜೊತೆ ಒಂದು ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳೋ ಹಾಗೆ, ಆರಾಮಾಗಿ ನಮಗೆ ಏನು ಭಯ ಇಲ್ದಂಗೆ ಸ್ಟ್ರೆಸ್ ಫ್ರೀ ಆಗೋ ಹಾಗೆ, ರಿಲ್ಯಾಕ್ಸ್ ಆಗೋ ಹಾಗೆ ಮಾಡ್ತಾರೆ ಫಸ್ಟಿಗೆ. ಆ ನಂತರ ನಿಧಾನವಾಗಿ ನಿಮ್ಮ ಬಾಡಿನ ಸ್ಟ್ರೇಟ್ ಮಾಡ್ಕೊಳ್ಳಿ, ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ನಂತರ ನೋಡಿ ಫ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ನಾವು ಸುಮಾರು ಸರಿ ಬೀಳ್ತೀವಿ, ಹೇಳ್ತೀವಿ ಎಲ್ಲ ನೀರಲ್ಲೇ, ಆದರೆ ಏನು ಪ್ರಾಬ್ಲಮ್ ಇರಲ್ಲ, ಡೇಂಜರ್ ಏನಿರೋದಿಲ್ಲ, ಸೇಫ್ಟಿ ಇರುತ್ತೆ. ಸೊ ಚೇತನ್ ಅವರು ಹೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೋ, ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೋ ಅದನ್ನು ಫಾಲೋ ಮಾಡಿದ್ರೆ ಸಾಕು. ತುಂಬಾನೇ ಮಜಾ ಅನ್ನಿಸ್ತಿತ್ತು ನನಗಂತೂ. ಆಲ್ರೆಡಿ ಸ್ವಿಮ್ಮಿಂಗ್ ಬರ್ತಿರೋರಾದರೆ, ನೀರಂದರೆ ಭಯನೇ ಇಲ್ಲ ಅನ್ನೋಂಥವ್ರಾದರೆ ಇನ್ನೂ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಫ್ಲೈ ಬೋರ್ಡ್ ಎಕ್ಸ್ಪರ್ಟ್ ಆಗಿರೋ ಚೇತನ್ ಅವರಿಗೆ ಇನ್ನೂ ನಮ್ಮ ಒಂದು ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಸಿಕ್ತು ಅಂದರೆ ಇನ್ನೂ ಬಹಳ ಜನಕ್ಕೆ ಅವರು ಟ್ರೈನ್ ಮಾಡ್ಬೋದು. ಈ ಫ್ಲೈ ಬೋರ್ಡ್ ಎಕ್ಸ್ಪರ್ಟ್ ಆಗೋದಕ್ಕೋಸ್ಕರ ಚೇತನ್ ಅವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಇದನ್ನು ಕಲಿಬೇಕು ಅನ್ನೋ ಒಂದು ಹಠಪಟ್ಟು ಛಲವನ್ನು ಹಿಡ್ಕೊಂಡು ಹೋಗಿ ಕೊನೆಗೆ ಫಾರಿನಲ್ಲಿ ಕಲ್ತ್ಕೊಂಡು ಈಗ ನಮ್ಮ ದೇಶದಲ್ಲೇ ಹಲವಾರು ರಾಜ್ಯಗಳಲ್ಲಿ ಹಾಗೆ ವಿದೇಶಗಳಲ್ಲೂ ಕೂಡ ಹಲವಾರು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಈಗ 2 ಹುಡುಗಿಯರನ್ನು ಅವರೇ ಟ್ರೈನ್ ಮಾಡಿದ್ದಾರೆ, ಕೋಚಿಂಗ್ ಕೊಟ್ಟು ನೀಟಾಗಿ. ಅವರನ್ನು ಕೂಡ ಈಗ ಫ್ರಾನ್ಸ್ಗೆ ಎಲ್ಲ ಕಡೆ ಒಂದು ಕಾಂಪಿಟೇಷನ್ಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥವರಿಗೆ ನಮ್ಮ ಗೌರ್ಮೆಂಟಿಂದ ಇನ್ನಷ್ಟು ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಹಳಷ್ಟು ಜನರನ್ನು ಟ್ರೈನ್ ಮಾಡ್ಬೋದು. ಇಂಥ ಯುನೀಕ್ ಸ್ಪೋರ್ಟ್ ಗೇಮ್ಸ್ ಏನಿದೆ ಇದಕ್ಕೆ ತುಂಬ ಬೆಂಬಲ ಬೇಕಾಗಿದೆ ಅಂತ ನಾನಂತೂ ಕೇಳ್ಕೊಳ್ತೀನಿ. ಯಾಕಂದರೆ ಕಲಿಬೇಕು ಅನ್ನೋ ಒಂದು ಹಠ ಛಲ ಬಹಳಷ್ಟು ಜನಕ್ಕಿರುತ್ತೆ, ಆದರೆ ಸಪೋರ್ಟು ಸಿಗೋದೇ ಇಲ್ಲ. ಅಂಥದ್ದು ಚೇತನ್ ಅವ್ರಿಗೂ ಕೂಡ ಇನ್ನೊಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ, ಒಳ್ಳೆ ಸ್ಪಾನ್ಸರರ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವರು ಇನ್ನೂ ಬಹಳ ಜನಕ್ಕೆ ಸಹಾಯ ಮಾಡ್ಬೋದು, ಕಲಿಯೋದಕ್ಕೆ ಹೆಲ್ಪ್ ಮಾಡ್ಬೋದು. ಬಹಳ ಕಡಿಮೆ ಟೈಮಲ್ಲಿ ನಮಗೆಲ್ಲ ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿಬಿಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ಬಹಳಷ್ಟು ಜನ
ಈಗ ಈ ಒಂದು ಉಪಯೋಗನೂ ಪಡ್ಕೊಳ್ತಾ ಇದ್ದಾರೆ. ಈಗ 2 ಮಂತ್ಸ್ ಇರುತ್ತೆ ಒರಿಯನ್ ಮಾಲಲ್ಲಿ, ಹೋಗಿ ನೀವು ಕೂಡ ಎಂಜಾಯ್ ಮಾಡಿ. ನೋಡಿ 15 ಮಿನಿಟ್ಸ್ಗೆ 3,500 ಪರ್ ಪರ್ಸನ್ಗೆ ಇರುತ್ತೆ. ಹಾಗೆ ತುಂಬ ಸಣ್ಣ ಮಕ್ಕಳನ್ನು ಅವರು ತೊಗೊಳೋದಿಲ್ಲ. ಸೊ 90 kgs ಇದ್ರೂ ಕೂಡ ಅಲೋ ಮಾಡಲ್ಲ. ಸೊ ಬೇರೆ ಇನ್ನೆಲ್ಲದಕ್ಕೂ ಓಕೆ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿ, ಬಿಫೋರ್ ನೀವು ಹೋಗೋಕ್ಕೆ ಮುಂಚೆ ನಿಮಗೆಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಸ್ಪೋರ್ಟ್ಸ್ ಗೇಮ್ಸನ್ನು, ಅಡ್ವೆಂಚರ್ ಗೇಮ್ಸನ್ನು, ವಾಟರ್ ಗೇಮ್ಸನ್ನು ಇಷ್ಟಪಡೋ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸ್ಟ್ರೇಟ್ ಹಿಟ್ ಸುಗುಣ ನನ್ನ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಚೇತನ್ ಅವರಿಗೆ ಕಾಲ್ ಮಾಡಿದ್ರೆ ಇನ್ನೂ ಡೀಟೇಲ್ಸ್ ಏನು ಬೇಕೋ ಅದನ್ನು ಕೊಡ್ತಾರೆ. ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿದ್ದೀನಿ, ಈಗಲೇ ಹಂಚ್ಕೊಳ್ಳಿ. ಹಾಗೆ ನಿಮಗೆ ಅಡ್ರೆಸ್ಸು ಕೂಡ ಸ್ಕ್ರೀನ್ ಮೇಲೆ ಇದೆ, ಒರಿಯನ್ ಮಾಲ್ ಬೆಂಗಳೂರು ಅಂತ ಹೇಳಿ, ರಾಜಾಜಿನಗರ ಹತ್ರ ಇರೋದು. ಸೊ ಈಗಲೇ ಎಂಜಾಯ್ ಮಾಡಿ, ಹೋಗಿ ಜಾಯ್ನ್ ಆಗಿ.